ಬಾಣಲಿ ತೊಗೊಂಡಿದ್ದೀನಿ. ಅದರಲ್ಲಿ 4ರಿಂದ 5 ಸ್ಪೂನಷ್ಟು ಎಣ್ಣೆ, ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಳ್ಳಿ. ಅದಾದಮೇಲೆ ನೀಟಾಗಿ ನೀಟಾಗಿ ಹೆಚ್ಚಿರ್ತಕ್ಕಂತಹ ಹಸಿರು ಮೆಣಸಿನಕಾಯಿ, ನೀವು ಎಷ್ಟು ಚೆನ್ನಾಗಿ ಅದನ್ನು ಚಾಪ್ ಮಾಡ್ಕೋತೀರೋ, ನೀಟಾಗಿ ಹೆಚ್ಕೋತೀರೋ, ಅಷ್ಟು ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಓಕೆ, ಏಕೆ ಅಂತಂದರೆ ಇದರಲ್ಲಿ ನಾನು ಖಾರ ಪುಡಿ ಬಳಸೋದಿಲ್ಲ. ಹಾಗಾಗಿ ನೀವು ಗ್ರೀನ್ ಚಿಲ್ಲಿಯಲ್ಲೇ ನೀವು ಖಾರವನ್ನು ಕೊಡಬೇಕು. ಹಾಗಾಗಿ ನೀವು ನೀಟಾಗಿ ಅದನ್ನು ಚಾಪ್ ಮಾಡ್ಕೊಂಡಿರ್ಬೇಕು. ಅದಾದಮೇಲೆ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿನೂ ನೀವು ಚೆನ್ನಾಗಿ ಚಾಪ್ ಮಾಡ್ಕೊಂಡಷ್ಟು ನಿಮಗೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇಲ್ಲಿ ಒಂದು 3ರಿಂದ 4 ಈರುಳ್ಳಿ ಹಾಕಿದ್ದೀನಿ. ಓಕೆ, ಅದನ್ನು ನೀವು ಗೋಲ್ಡನ್ ಎಲ್ಲೋ ಬರೋ ತನಕ ಅದನ್ನು ನೀವು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆದರೂ ಹಾಕ್ಬೋದು. ಇಲ್ಲಿ ನಾನು ಫೈನ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ. ಅದು ನನಗೆ ಬಾಯಿಗೆ ಸಿಕ್ಕಿದರೆ ಚೆನ್ನಾಗೇ ಇರುತ್ತೆ. ನೀವು ಫೈನ್ ಪೇಸ್ಟ್ ಹಾಕಿದರೆ ಫೈನ್, ಎರಡೂ ಕೂಡ ಇಟ್ ಗೋಸ್ ವೆಲ್. ಓಕೆ, ಅದಾದಮೇಲೆ ನೀಟಾಗಿ ಇವೆರಡು ಆಯಿಲಲ್ಲೇ ಫ್ರೈ ಆಗಬೇಕು. ಆಯಿಲಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಆವಾಗಲೇ ನಿಮಗೆ ಟೇಸ್ಟ್ ಬರೋದದು. ಓಕೆ, ಅದಾದಮೇಲೆ ಅದೇ ಆಯಿಲ್ ಮೇಲೆ ಧನಿಯಾ ಪುಡಿ ಹಾಕ್ತೀನಿ, ಕೋರಿಯಂಡರ್ ಪೌಡರು. ಓಕೆ, ನೀವೇನೇ ಒಂದು ಗರಂ ಮಸಾಲ ಹಾಕಿದ್ರು ಅದನ್ನು ನೀವು ಆಯಿಲ್ ಮೇಲೇ ಹಾಕಬೇಕು. ಓಕೆ, ಅದಾದಮೇಲೆ ಅರಿಶಿನ ಹಾಕ್ತಾಯಿದ್ದೀನಿ. ಆಯಿಲಲ್ಲಿ ನೀವು ಗರಂ ಮಸಾಲ ರೋಸ್ಟ್ ಮಾಡಿದರೆ ಒಂಥರ ನಿಮಗೆ ರೋಸ್ಟೆಡ್ ಫ್ಲೇವರ್ ಸಿಗುತ್ತೆ. ಓಕೆ, ಈಗ ಚಕ್ಕೆ ಲವಂಗ ಪೌಡ್ರು ಅಥವಾ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಇದರಲ್ಲಿ ನಾನು ಏನು ಮಿಕ್ಸ್ ಮಾಡಿಲ್ಲ, ಚಕ್ಕೆ ಮತ್ತು ಲವಂಗ ಪೌಡ್ರ್ ಅಷ್ಟೇ ಇರೋದು ಅದರಲ್ಲಿ. ಓಕೆ, ಅದನ್ನು ಆಯಿಲ್ ಮೇಲೇ ಹಾಕ್ತಾಯಿದ್ದೀನಿ. ಯಾವತ್ತೂ ನೀವು ಫಸ್ಟಿಗೆ ನೀರು ಆ್ಯಡ್ ಮಾಡಿಬಿಟ್ಟು ಅದಕ್ಕೆ ನೀವು ಗರಂ ಮಸಾಲ ಪೌಡ್ರ್ ಆ್ಯಡ್ ಮಾಡಬಾರ್ದು. ಅದು ಟೇಸ್ಟ್ ನಮಗೆ ಹಸಿ ಟೇಸ್ಟ್ ಬರುತ್ತೆ. ಹಾಗಾಗಿ ಆಯಿಲ್ ಮೇಲೆ ಹಾಕಬೇಕು. ಓಕೆ, ಅದಾದಮೇಲೆ ನಾನು ಟೊಮೊಟೊ ಹಾಕ್ತಿದ್ದೀನಿ. ನಾನು ಫಸ್ಟಿಗೆ ಟೊಮೊಟೊ ಯಾಕೆ ಹಾಕಿಲ್ಲ ಅಂತಂದರೆ ಟೊಮೊಟೊ ಫಸ್ಟಿಗೆ ನೀರು ಬಿಟ್ಬಿಡುತ್ತೆ. ಓಕೆ, ಅದಕ್ಕೋಸ್ಕರ ನಾನು ಗರಂ ಮಸಾಲೆ ಎಲ್ಲ ಹಾಕಿ ಅದಾದಮೇಲೆ ಟೊಮೊಟೊ ಹಾಕಿ ಅದರಲ್ಲಿ ಮೆಲ್ಟ್ ಮಾಡ್ತಾಯಿರೋದು. ಟೊಮೊಟೊ ಮೆಲ್ಟ್ ಆಗೋವರೆಗೂ ನೀವು ಹೀಟ್ ಮಾಡಬೇಕು. ಸೊ ಆವಾಗ ಅದು ನಿಮಗೆ ಟೊಮೊಟೊ ಅಲ್ಲಿ ಇರ್ತಕ್ಕಂಥ ಹುಳಿ ಬಿಟ್ಕೊಳುತ್ತೆ. ಅದು ನಿಮ್ಗೆ ಬಿಟ್ಕೊಳ್ಲಿಲ್ಲ ಅಂತಂದರೆ ಈ ರೀತಿ ಒಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿದರೆ ಆ ಟೊಮೊಟೊ ಬೇಗ ಮೆಲ್ಟ್ ಆಗುತ್ತೆ ಹೀಟಿಗೆ. ಓಕೆ, ಹಾಗಾಗಿ ಆ ಟೊಮೊಟೊ ಯಾವಾಗಲೂ ನೀವು ಹಾಕಿದ ತಕ್ಷಣ, ಇಲ್ಲ ಯಾವ್ದಾದ್ರು ಒಂದು ತರಕಾರಿ ಹಾಕಿದ ತಕ್ಷಣ ಅದನ್ನು ನೀವು ಹಾಕ್ಕೋಬೋದು. ಉಪ್ಪು. ನೆಕ್ಸ್ಟು ಒಂದು ಅರ್ಧ kg ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರೋದು ಚಿಕನ್ ಲಿವರ್. ಇದು ಚಿಕನ್ ಲಿವರು, ಮಟನ್ ಲಿವರ್ ಅಲ್ಲ. ಓಕೆ, ಇದನ್ನು ಅಗಲ ಇರುತ್ತೆ ಆ್ಯಕ್ಚುಲಿ. ಇನ್ನು ನಾನು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅದು ವಾಟ್ರ್ ಹೋಗೋ ತನಕ ನೀವು ನೀಟಾಗಿ ಶೇಕ್ ಮಾಡಬೇಕು. ಹಾಕಿ ಹಾಗೆ ಬಿಟ್ಬಿಡ್ಬೇಡಿ, ಯಾಕೆ ಅಂದರೆ ಅದು ತಳ ಹಿಡಿದ್ಬಿಡುತ್ತೆ ಅಲ್ವಾ. ಅದಕ್ಕೋಸ್ಕರ ನೀವು ನೀಟಾಗಿ ಶೇಕ್ ಮಾಡಿದರೆ ಅದರಲ್ಲಿರ್ತಕ್ಕಂಥ ವಾಟ್ರೆಲ್ಲ ಹೊರಗೆ ಬರುತ್ತೆ. ಆವಾಗ ಅದು ನಿಮಗೆ ತಳ ಹಿಡಿಯೋದಿಲ್ಲ. ಓಕೆ, ಹಾಗೆ ನೀಟಾಗಿ 1-2 ನಿಮಿಷ ಶೇಕ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ನಿಮಗೆ ಅದು ಚೆನ್ನಾಗಿ ಡಿಹೈಡ್ರೇಟ್ ಆಗುತ್ತೆ ಚಿಕನ್ ಲಿವರು. ಅದಾದಮೇಲೆ ನೀಟಾಗಿ ಕೋರಿಯಂಡರ್ ಕಟ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿನ ನೀವು ಫುಲ್ ಫೈನ್ ಚಾಪಿಂಗ್ ಮಾಡಬೇಕು. ಯಾಕೆ ಅಂತಂದರೆ ನೀವು ಎಷ್ಟು ಫೈನ್ ಚಾಪಿಂಗ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಅದಕ್ಕೆ ಸ್ಟಿಕ್ ಆಗುತ್ತೆ, ಚಿಕನ್ ಲಿವರ್ಗೆ ಸ್ಟಿಕ್ ಆಗುತ್ತೆ. ನೀವು ದಪ್ಪ ಎಲೆ ಬಿಟ್ಟರೆ ಅಂತಂದರೆ ಅಷ್ಟು ಸ್ಟಿಕ್ ಆಗೋದಿಲ್ಲ. ಓಕೆ, ಹಾಗಾಗಿ ನೀವು ಅದನ್ನು ನೀಟಾಗಿ ಚಾಪ್ ಮಾಡಿಕೊಂಡಷ್ಟು ನೀಟಾಗಿ ಮೆಲ್ಟಾಗಿ ಆ ಚಿಕನ್ ಲಿವರ್ ಎಲ್ಲದಕ್ಕೂ ನಿಮಗೆ ಸ್ಟಿಕ್ ಆಗುತ್ತೆ. ಆವಾಗ ನೀವು ಎಲ್ಲ ತಿನ್ನುವಾಗ ನಿಮಗೆ ಎಲ್ಲ ಸ್ಪೈಸಸ್ಸು ಕೂಡ ನಿಮಗೆ ಫ್ಲೇವರ್ ಸಿಗುತ್ತೆ. ಓಕೆ, ಅದು ಮತ್ತೆ ನೀವು ಲಾಸ್ಟಿಗೆ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ಟೇಸ್ಟ್ ನೋಡಿ, ನಿಮಗೆ ಬೇಕಂದರೆ ಉಪ್ಪು ಹಾಕ್ಕೊಳ್ಳಿ, ಬೇಡ ಅಂತಂದರೆ ಫೈನ್. ನಿಮಗೆ ಎಷ್ಟು ಉಪ್ಪು ಜಾಸ್ತಿ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಫೈನ್. ಹಾಗೆ ಆಗ ಉಪ್ಪು ಹಾಕಿದ್ಮೇಲೆ ನಿಮಗೆ ಚೆನ್ನಾಗಿ ನೀರು ಬಿಡುತ್ತೆ. ಮತ್ತು ಹಾಗಾಗಿ 1-2 ನಿಮಿಷ ನೀಟಾಗಿ ಕ್ಲೋಸ್ ಮಾಡಿ. ಎಕ್ಸ್ಟ್ರಾ ವಾಟ್ರ್ ಆ್ಯಡ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಯಾಕೆ ಅಂತಂದರೆ ನಾನು ಮಾಡುವಾಗ ಇಲ್ಲಿ ನಾನು ಎಕ್ಸ್ಟ್ರಾ ವಾಟರ್ ಆ್ಯಡ್ ಮಾಡಿಲ್ಲ ನಾನು. ಯಾಕೆ ಅಂತಂದರೆ ಅದರಲ್ಲೇ ಸಾಕಷ್ಟು ನೀರು ಬಿಟ್ಟಿದೆ. ಕೆಲವು ಸಲ ಏನಾಗುತ್ತೆ, ನೀವು ಲೋ ಫ್ಲೇಮಲ್ಲಿ ಮಾಡಿದರೆ ಅದು ನಿಮಗೆ ನೀರು ಬಿಡೋದಿಲ್ಲ ಜಾಸ್ತಿ. ಓಕೆ, ಆವಾಗ ನೀವು ಎಕ್ಸ್ಟ್ರಾ ನೀರು ಆ್ಯಡ್ ಮಾಡಿಬಿಡ್ತೀರಾ ಅಲ್ವಾ. ಹಾಗಾಗಿ ಈಗ ನೋಡಿ ಫೈನಲ್ ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲದಕ್ಕೂ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ನೀಟಾಗಿ ಸ್ಟಿಕ್ ಆಗಿದೆ ಅದಕ್ಕೆ.
ನಿಮಗೆ ಚಪಾತಿ ಜೊತೆ ರೈಸ್ ಜೊತೆ ಹಾಗೆ ತಿನ್ಬೋದು ಇದನ್ನು.